ಹಾಯ್ ಆಲ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ಹೊಸ ವಿಡಿಯೋ. ನಿನ್ನೆ ವಿಡಿಯೋಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ. ಹಾಗೆ ತುಂಬ ಜನಕ್ಕೆ ಇನ್ನೂ ಡೌಟ್ಗಳು ಕ್ಲಿಯರ್ ಆಗಿಲ್ಲ, ಕಮೆಂಟ್ಸ್ ಹಾಕ್ತಾನೇ ಇದ್ದೀರಾ. ಇವಾಗ ಮೇನ್ ಕಮೆಂಟ್ ಬಂದುಬಿಟ್ಟು ನನಗೆ ನಮ್ಮ ಮನೆ ಸೊಸೆ ಅಥವಾ ನನ್ನ ಹೆಂಡತಿಯ SIR ಫಾರ್ಮ್ನ ಫಿಲ್ ಮಾಡಬೇಕಿದೆ, ಅದನ್ನ ಯಾವ ಥರ ಫಿಲ್ ಮಾಡಬೇಕು ಹೇಳ್ಕೊಡಿ ಅಂತ. ಸೊ ಇದು ಕೂಡ ತುಂಬಾ ಸಿಂಪಲ್ಲಾಗಿ ಫಿಲ್ ಮಾಡ್ಬೋದು ನೀವು. ಇಲ್ಲಿ ತುಂಬ ಜನಕ್ಕಿರೋ ಡೌಟ್ ಏನಂದರೆ 2002ರಲ್ಲಿ ನಾನು ಹುಟ್ಟಿದ್ದೆ ಅಥವಾ ನಾನು ಇನ್ನೂ ಹುಟ್ಟಿದ್ದಿಲ್ಲ, ಸೊ ನಾನು ಯಾವ ಸೈಡಲ್ಲಿ ಫಾರ್ಮ್ನ ಫಿಲ್ ಮಾಡಬೇಕು ಅಂತ. ಸೊ 2002ರಲ್ಲಿ ನಿಮಗೆ ವೋಟರ್ ID ಇಲ್ಲ ಅಂದರೆ ನೀವು ಬಂದುಬಿಟ್ಟು ರೈಟ್ ಸೈಡಲ್ಲಿರೋ ಫಾರ್ಮ್ನ ಫಿಲ್ ಮಾಡಬೇಕು, ಅಂದರೆ ಕಾಲಮ್ನ ಫಿಲ್ ಮಾಡಬೇಕು. ಆ್ಯಸ್ ಯೂಶ್ವಲ್ ಇಲ್ಲಿ ನಿಮ್ಮ ಫಸ್ಟ್ ಕಾಲಮಲ್ಲಿ ಮುಂಚೆ ಯಾವ ಥರ ಇತ್ತು ಅದೇ ಥರ ನಿಮ್ಮ ಹೆಸರು, ಹಾಗೆ ನಿಮ್ಮ ಡಿಸ್ಟಿಕ್, ನಿಮ್ಮ ರಾಜ್ಯ ಇದೆಲ್ಲ ಇದೆ. ಸೆಕೆಂಡಲ್ಲೂ ಅಷ್ಟೇ ನೀವು ವೋಟ್ ಮಾಡೋ ಪ್ಲೇಸ್ ಹಾಗೆ ಕ್ರಮ ಸಂಖ್ಯೆ ಇದೆ. ಥರ್ಡಲ್ಲಿ ಒಂದು QR ಕೋಡ್ ಇದೆ. ಆ್ಯಂಡ್ ಫೋರ್ತ್ ಕಾಲಮಲ್ಲಿ ಬಂದುಬಿಟ್ಟು ನಿಮ್ಮ ಫೋಟೋ ಇರುತ್ತೆ. ನಿಮ್ಗೆ ಇದೇ ಫೋಟೋ ಇರಲಿ ಅಂತ ಅಂದರೆ ನೀವು ಹಾಗೆ ಬಿಡ್ಬೋದು. ಇನ್ ಕೇಸ್ ನಿಮಗೆ ಓಲ್ಡ್ ಫೋಟೋ ಬೇಡ, ನ್ಯೂ ಫೋಟೋ ಬೇಕಂತ ಅಂದರೆ ನೀವಿಲ್ಲಿ ಅದನ್ನು ಪೇಸ್ಟ್ ಮಾಡ್ಕೋಬೋದು. ಇನ್ನು ಈ ಲೆಫ್ಟ್ ಸೈಡಲ್ಲಿರೋ ಕಾಲಮ್ ಬಂದುಬಿಟ್ಟು 2002ರಲ್ಲಿ ವೋಟಿಂಗ್ ಕಾರ್ಡ್ ಇರೋರಿಗೆ ಮಾತ್ರ, ಇಲ್ಲದೆ ಇರೋರಿಗೆ ಇಲ್ಲಿ ಇದು ನಂದು, ನಾನಿವಾಗ ಫಿಲ್ ಮಾಡ್ತಾ ಇರೋದು. ನಾನಿವಾಗ ಒಂದು ಮನೆ ಸೊಸೆ ಆಗಿದ್ದೀನಿ. ಸೊ ಆ್ಯಸ್ ಅ ಸೊಸೆ ಅಥವಾ ಆ್ಯಸ್ ಅ ವೈಫ್ ಆಗಿ ನಾನು ಇದನ್ನ ಫಿಲ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಬಂದುಬಿಟ್ಟು ಹೆಸರು, ಇಲ್ಲಿ ನಾನು ನಮ್ಮ ಅಮ್ಮ ಅವ್ರ ಹೆಸರು ಬರೆದಿದ್ದೀನಿ, ಅಂದರೆ ನನ್ನ ತಾಯಿ ಹೆಸರನ್ನ ಮೆನ್ಷನ್ ಮಾಡಿದ್ದೀನಿ. ನನ್ನ ತಂದೆ ಇಲ್ಲ, 2003ನೇ ಇಸ್ವಿಯಲ್ಲಿ ನನ್ನ ತಂದೆ ತೀರ್ಕೊಂಡ್ರು. ಸೊ ನಾನಿಲ್ಲಿ ತಂದೆದ್ದು ಏನೂ ಮೆನ್ಷನ್ ಮಾಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಾನು ತಾಯಿ ಹೆಸರನ್ನ ಬರೆದಿದ್ದೀನಿ. ಅದರ ನೆಕ್ಸ್ಟಲ್ಲಿ ಮತದಾರರ ಭಾವಚಿತ್ರ, ಗುರುತಿನ ಚೀಟಿ ಸಂಖ್ಯೆ. ಇಲ್ಲಿ ಬಂದುಬಿಟ್ಟು ನಮ್ಮ ಅಮ್ಮ ಏನಿದ್ದಾರಲ್ಲ ಅವ್ರದ್ದು ಐಡೆಂಟಿಟಿ ಕಾರ್ಡ್ ನಂಬರ್ನ ಬರೆದಿದ್ದೀನಿ. ಅದರ ನೆಕ್ಸ್ಟು ನಮ್ಮ ಅಮ್ಮನಿಗೆ ಸಂಬಂಧಿ ಯಾರು ಅಂದರೆ ನಮ್ಮ ತಂದೆ ಹೆಸರನ್ನ ಬರಿಬೇಕು. ಸೊ ನಮ್ಮ ತಂದೆ ಹೆಸರನ್ನ ಬರೆದಿದ್ದೀನಿ. ಅವ್ರಿಗೆ ನಮ್ಮ ತಾಯಿ ಜೊತೆ ಏನು ಸಂಬಂಧ ಅಂತ ಗಂಡ ಆಗ್ತಾರೆ, ಸೊ ಗಂಡ ಅಂತ ಬರೆದಿದ್ದೀನಿ. ನೆಕ್ಸ್ಟು ನನ್ನ ಜಿಲ್ಲೆ ಯಾವುದು, ನನ್ನ ರಾಜ್ಯ ಯಾವುದು, ನನ್ನ ವಿಧಾನಸಭಾ ಕ್ಷೇತ್ರದ ಹೆಸರು ಯಾವುದು, ಇದನ್ನ ವಿಧಾನಸಭಾ ಕ್ಷೇತ್ರದ ಹೆಸರು ಹಾಗೆ ಸಂಖ್ಯೆ, ಭಾಗದ ಸಂಖ್ಯೆ, ಕ್ರಮ ಸಂಖ್ಯೆನ ಈ ಫಾರ್ಮ್ ನಿಮ್ಮ ಮನೆಗೆ ಕೊಡೋಕ್ಕೆ ಬಂದಾಗ BLO ನಿಮಗೆ ಹೇಳಿರ್ತಾರೆ, ಒಂದು ಪೇಪರಲ್ಲಿ ನೋಟ್ ಮಾಡಿಟ್ಕೊಳ್ಳೋಕೆ ಹೇಳಿರ್ತಾರೆ. ಅಥವಾ ಇವಾಗ ಎಲ್ಲರ ಹತ್ರ ಸ್ಮಾರ್ಟ್ ಫೋನ್ ಇರೋದ್ರಿಂದ ಅವ್ರು ತೊಗೊಂಡು ಬಂದಿರೋ 2002ರ ವೋಟರ್ ID ಲಿಸ್ಟಲ್ಲಿ ಫೋಟೋ ತೊಗೊಳಕ್ಕೆ ಹೇಳಿರ್ತಾರೆ. ಸೊ ನಾನು ಕೂಡ ಫೋಟೋ ತೊಗೊಂಡಿದ್ದೆ, ಅದನ್ನೇ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇವಾಗ ವಿಧಾನಸಭಾ ಕ್ಷೇತ್ರದ ಹೆಸರು XYZನ ಮೆನ್ಷನ್ ಮಾಡಿ, ಇಲ್ಲಿ ಕೆಳಗಡೆ ಬಂದುಬಿಟ್ಟು ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಹಾಗೆ ಹೆಸರು ಇದೆ, ಅದನ್ನು ಕೂಡ ಮೆನ್ಷನ್ ಮಾಡಿ. ಅದರ ನೆಕ್ಸ್ಟು ಭಾಗ ಸಂಖ್ಯೆ, 2002ನೇ ಡೇಟಲ್ಲಿ ಏನಿತ್ತಲ್ಲ ಭಾಗ ಸಂಖ್ಯೆ, ಅದನ್ನು ಮೆನ್ಷನ್ ಮಾಡಬೇಕು, ಪ್ರೆಸೆಂಟ್ ಆಗಿರೋದಲ್ಲ. ಹಾಗೆ ಕ್ರಮ ಸಂಖ್ಯೆ ಕೂಡ ಅವರೇ ಹೇಳೋಗಿರ್ತಾರೆ, ಅದನ್ನ ನೀವಿಲ್ಲಿ ಬರಿಬೇಕಾಗತ್ತೆ. ಇನ್ನು ನೆಕ್ಸ್ಟಲ್ಲಿ ಬಂದುಬಿಟ್ಟು ನಿಮ್ಮ ಡೇಟ್ ಆಫ್ ಬರ್ತ್ ಇರುತ್ತೆ, ಇಲ್ಲಿ ನೋಡ್ಬೋದು ಜನ್ಮ ದಿನಾಂಕ. ಇದನ್ನ 8 ಕಾಲಮ್ಸ್ ಇರುತ್ತೆ. ಇವಾಗ ಎಕ್ಸಾಂಪಲ್ ನೀವು ಜನವರಿ 1ಗೆ ಹುಟ್ಟಿದರೆ ಜನವರಿ 1, 2002ಅಲ್ಲಿ ಹುಟ್ಟಿದ್ದೀರಾ ಅಂದರೆ 01012000 ಅಂತ ಮೆನ್ಷನ್ ಮಾಡಬೇಕಾಗತ್ತೆ. ಟೋಟಲ್ 8 ಕಾಲಮ್ನ ಫಿಲ್ ಮಾಡಬೇಕಾಗತ್ತೆ. ನೆಕ್ಸ್ಟಲ್ಲಿ ಬಂದುಬಿಟ್ಟು ಆಧಾರ್ ಸಂಖ್ಯೆ, ಇದು ಬಂದುಬಿಟ್ಟು ನಿಮ್ಗೆ ಆಪ್ಷನಲ್ ಆಗಿರುತ್ತೆ. ನಿಮಗೆ ಇಂಟ್ರೆಸ್ಟ್ ಇದ್ದು ಹಾಗಿದ್ರೆ ಹಾಕ್ಬೋದು, ಎಲ್ಲರೂ ಹಾಕಿ ಕಂಪಲ್ಸರಿ ಆಗಿ. ಸೊ ಎಲ್ಲರ ಹತ್ರ ಆಧಾರ್ ಕಾರ್ಡ್ ಇದ್ದೇ ಇದೆ. ಇನ್ನು ಮೊಬೈಲ್ ಸಂಖ್ಯೆ, ನಿಮ್ಮ ಮೊಬೈಲ್ ನಂಬರ್ನ ನೀವಿಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಅದರ ನೆಕ್ಸ್ಟಲ್ಲಿ ಬಂದುಬಿಟ್ಟು ತಂದೆ ಅಥವಾ ಪೋಷಕರ ಹೆಸರು ಇದೆ, ಇಲ್ಲಿ ನಿಮ್ಮ ತಂದೆ ಹೆಸರನ್ನ ಬರೀಬೇಕು. ಅಥವಾ ನಿಮಗೆ ಯಾರು ಪೋಷಕರಿದ್ದಾರಲ್ಲ, ನಿಮ್ಮ ಅಜ್ಜಿ ತಾತ ಅವ್ರ ಹೆಸರು ಕೂಡ ನೀವಿಲ್ಲಿ ಬರ್ಕೋಬೋದು. ನೆಕ್ಸ್ಟು ಕೆಳಗಡೆ ಬಂದುಬಿಟ್ಟು ತಂದೆ ಪೋಷಕರ ಮತದಾರರ ಭಾವಚಿತ್ರ, ಗುರುತಿನ ಚೀಟಿ ಸಂಖ್ಯೆ, ಇಲ್ಲಿ ಬಂದುಬಿಟ್ಟು ಮತ್ತೆ ವೋಟರ್ ID ನಂಬರ್ನ ಮೆನ್ಷನ್ ಮಾಡಬೇಕು. ಸೊ ನಮ್ಮ ತಂದೆ ಹೆಸರು ನನಗೆ ಗೊತ್ತು, ಅವ್ರು ವೋಟರ್ ID ನಂಬರ್ ಎಲ್ಲ ಗೊತ್ತಿಲ್ಲ ಅಂತ ನಾನು ಇದನ್ನ ಕಾಲಮ್ನ ಹಾಗೆ ಎಂಟಿ ಬಿಟ್ಟಿದ್ದೀನಿ. ಇದು ಅಷ್ಟೇ, ಲಭ್ಯವಿದ್ದಲ್ಲಿ ಅಂತ ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ನಿಮ್ಮ ಹತ್ರ ಇದ್ದರೆ ಮಾತ್ರ ಮೆನ್ಷನ್ ಮಾಡಿ, ಇಲ್ಲಾಂದರೆ ಕಾಲಮ್ನ ಹಾಗೆ ಎಂಟಿ ಬಿಡಿ. ತಾಯಿಯ ಹೆಸರು, ಇಲ್ಲಿ ನಮ್ಮ ಅಮ್ಮ ಅವರ ಹೆಸರು ಬರೆದಿದ್ದೀನಿ. ಮತ್ತು ಇಲ್ಲಿ ತಾಯಿಯ ಗುರುತಿನ ಚೀಟಿ ಸಂಖ್ಯೆ ಅಂದರೆ ವೋಟರ್ ID, ಇದು ಕೂಡ ಅಷ್ಟೇ ಲಭ್ಯವಿದ್ದಲ್ಲಿ ಬರಿಬೋದು, ಇಲ್ಲಾಂದರೆ ಎಂಟಿ ಬಾಕ್ಸ್ನ ಬಿಡ್ಬೋದು. ನೆಕ್ಸ್ಟಲ್ಲಿ ಬಂದುಬಿಟ್ಟು ಸಂಗಾತಿಯ ಹೆಸರು, ನೀವು ಇನ್ ಕೇಸ್ ನಿಮ್ಮ ಹಸ್ಬೆಂಡ್ ಫಾರ್ಮ್ ಫಿಲ್ ಮಾಡ್ತಾ ಇದ್ದರೆ ನಿಮ್ಮ ಹೆಂಡತಿ ಹೆಸರು ಏನಿದೆ, ಇವಾಗ ಎಕ್ಸಾಂಪಲ್ ಕಾವ್ಯ ಅಂತ ಇದೆ ಅಂದ್ಕೊಳ್ಳಿ, ಕಾವ್ಯ ಅಂತ ಬರೆದು ಕೆಳಗಡೆ ಬಂದುಬಿಟ್ಟು ನಿಮ್ಮ ಹೆಂಡತಿ ಗುರುತಿನ ಚೀಟಿ ಸಂಖ್ಯೆ ಅಂದರೆ ಮತ್ತು ವೋಟರ್ ID ನಂಬರ್ನ ನೀವಿಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ನಿಮ್ಮ ಹೆಂಡತಿಗೆ ನೀವು ಈ ಫಾರ್ಮ್ ಫಿಲ್ ಮಾಡ್ತಾ ಇದ್ದೀರ ಅಂದರೆ ಸಂಗಾತಿ ಹೆಸರು ಇದ್ದಲ್ಲೂ ನಿಮ್ಮ ಹೆಸರನ್ನ ಅರುಣ್ ಅಂತ ಇಟ್ಕೊಳ್ಳಿ. ಸೊ ಅರುಣ್ ಅಂತ ಬರೆದ್ಬಿಟ್ಟು ಕೆಳಗಡೆ ನಿಮ್ಮ ವೋಟರ್ ID ನಂಬರ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಅದೆಲ್ಲ ಆದಾದಮೇಲೆ ಇಲ್ಲೊಂದು ಸಿಗ್ನೇಚರ್ ಹಾಕಿ
ಮತ್ತು ಇಲ್ಲಿ ನಿಮ್ಮ BLO ಅವರು ಒಂದು ಸಿಗ್ನೇಚರ್ ಹಾಕ್ತಾರೆ. ಇದಿಷ್ಟೇ. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕೇಳಿ ಮತ್ತೆ ಕ್ಲಿಯರ್ ಮಾಡ್ತೀನಿ. ಹಾಗೆ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ವಿಡಿಯೋ ನೋಡಿದ್ದೀರಾ, ನನ್ನ ವಿಡಿಯೋಸ್ ಇನ್ಫಾರ್ಮೇಟಿವ್ ಅನಿಸಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸಿಗುವ ಮತ್ತೆ ನೆಕ್ಸ್ಟ್ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.